ಕೆಲವೊಂದು ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟ ಮೇಲೆ ನಾವು ಜಿಟಿ ದೇವೇಗೌಡರು ಇದ್ರು, ಇಲ್ಲಿರ್ತಕ್ಕಂಥ ಹೆಬ್ಬಾರ್ ಅವರಿದ್ರು, ಆಮೇಲೆ ಷಡಾಕ್ಷರಿ ಇದ್ರು, SR ಪಾಟೀಲ್ರು, ರಾಜೇಂದ್ರ ಕುಮಾರ್, ಅನೇಕ ಜನ ನಾವು ಸೇರ್ಕೊಂಡು ಇದನ್ನ ಕಾನೂನು ತಿದ್ದುಪಡಿ ಯಾಕೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಮೊದಲು ತಿಳ್ಕೋಬೇಕು. ಕೇಂದ್ರ ಸರ್ಕಾರ ಹಿಂದೆ 97 ಅಮೆಂಡ್ಮೆಂಟ್ ಮಾಡಿತು. 97 ಅಮೆಂಡ್ಮೆಂಟ್ ಆದಮೇಲೆ ಅನೇಕ ರಾಜ್ಯಗಳು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು, ಎಕ್ಸೆಪ್ಟ್ ಗುಜರಾತ್. ಅವಾಗ ಕರ್ನಾಟಕದಲ್ಲಿ ನಾವು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿವಿ. ಅದರ ಪ್ರಕಾರ ನಮ್ಮ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಕೊಂಡಿವಿ. ಅವತ್ತಿನ ಗುಜರಾತ್ ಸರ್ಕಾರ ಈ ಕಾನೂನನ್ನು ಒಪ್ಪಲೇ ಇಲ್ಲ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 97 ಅಮೆಂಡ್ಮೆಂಟ್ ಅನ್ನ ನಾವು ಅಳವಡಿಸಿಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೈಕೋರ್ಟ್ಗೆ ಹೋದ್ರು. ಗುಜರಾತ್ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಸ್ಟೇ ತಗೊಂಡ್ರು. ಅಲ್ಲಿ ನಿರ್ಣಯ ಆಯ್ತು, ಈ ಕಾನೂನನ್ನ ಒಪ್ಪುದು ಬಿಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು. ರಾಜ್ಯ ಸರ್ಕಾರ ತೀರ್ಮಾನ ಸರಿ ಇದೆ ಅಂತೇಳಿ ಅಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿತು. ಅದರ ಮೇಲೆ ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರ ಅಪೀಲ್ ಮಾಡಿದೆ. ಕೇಂದ್ರ ಸರ್ಕಾರ ಗುಜರಾತದಲ್ಲಿ ಆಗಿರ್ತಕ್ಕಂಥ ಹೈಕೋರ್ಟಿನ ಆದೇಶವನ್ನು ಅಪೀಲ್ ಮಾಡ್ಕೊಂಡು ಅದನ್ನು ಒಪ್ಪಿದ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ 97 ಅಮೆಂಡ್ಮೆಂಟ್ ಏನಾಗಿತ್ತು ಅದು ಲ್ಯಾಪ್ಸ್ ಆಯ್ತು. ಆ ಕಾನೂನು ಇವತ್ತು ಇಲ್ಲ. ಆ ಒಂದು 97 ಅಮೆಂಡ್ಮೆಂಟ್ ದಲ್ಲಿ ಇರ್ತಕ್ಕಂಥ ಕಾನೂನನ್ನ ನಾವು ಅಳವಡಿಸಿಕೊಂಡು ಇಲ್ಲೆಲ್ಲರೂ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಕಾನೂನು ಲ್ಯಾಪ್ಸ್ ಆದ್ಮೇಲೆ ಇಲ್ಲಿ ಲ್ಯಾಪ್ಸ್ ಆಯ್ತಲ್ಲ, ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಕಾನೂನನ್ನ ಮಾಡಲಿಕ್ಕೆ ಒಂದು ಸಮಿತಿ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷ ಮಾಡಿ ನಾನೊಂದು ರಿಪೋರ್ಟ್ ನಾವೆಲ್ಲರೂ ಸೇರ್ಕೊಂಡು ರಿಪೋರ್ಟ್ ಕೊಟ್ಟಿದ್ವಿ. ಅದರಲ್ಲಿ ರಿಸರ್ವೇಶನ್ ಕೊಟ್ಟಿದ್ದಲ್ಲ, ಈಗ ಸರ್ಕಾರ ಅದರಲ್ಲಿ ರಿಸರ್ವೇಶನ್ ತರಬೇಕು, ನ್ಯಾಯಸಮ್ಮತವಾಗಿ ಎಲ್ರಿಗೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಕ್ಕನ್ನ ಕೊಡಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆಯನ್ನ ಅವ್ರು ಮಾಡಿದ್ದಾರೆ. ಅದನ್ನ ಇವತ್ತು ಪಾಸ್ ಮಾಡೋದು ಬಿಡೋದು ಈ ಹೌಸಿಗೆ ಬಿಟ್ಟಿರ್ತಕ್ಕಂಥ. ಆದ್ರೆ ನಮ್ಗೆಲ್ರಿಗೂ ನಮ್ಮ ಮಾತಾಡ್ಲಿ ಅವ್ರೆ, ಯಾಕಂದ್ರೆ ಆತ್ಮಸಾಕ್ಷಿ ನೋಡಿಕೊಂಡು ಏನು ನಾವು ಮಾಡುದಿಲ್ಲ. ಯಾರಿಗೂ ಅಂಜೋದು ಬೇಡ. ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಇದನ್ನ ಉಳಿಸುವಂತದ್ ಮಾಡ್ಬೇಕು. ಇಲ್ಲ ಅಲ್ಲಿ ಹೋದ್ಕೊಂಡು ಹಂಗ್ ಮಾತಾಡೋದು, ನಾವು ಈ ಕಡೆ ಬರೋಣ ಹಿಂಗ್ ಮಾತಾಡೋದ್ರಿಂದ ಏನಾಗ್ತದೆ ಲಕ್ಷ್ಮಣನವ್ರೆ, ಇದು ಸಹಕಾರಿ ಕ್ಷೇತ್ರನೇ ಕ್ರಾಸ್ ಮಾಡಿಬಿಡ್ತಾರೆ. ನಾನೇನು ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಪಾತ ಮಾಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಮಾಡಿರ್ತಕ್ಕಂಥ ಮನುಷ್ಯನಲ್ಲ. ನಾನು ಕೂಡ ಸಹಕಾರಿ ಕ್ಷೇತ್ರದಿಂದ ಬಂದವನು. ಸಹಕಾರಿ ಕ್ಷೇತ್ರದಲ್ಲಿ ಸಾಧಕ ಬಾಧಕಗಳು ಏನಾಗ್ತಾವ ಅಂತಕ್ಕಂಥದ್ದನ್ನು ಕೂಡ ನಮಗೆ ಅರಿವಿಗಿದೆ. ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತೇನು ನಾಮಿನೇಷನ್ದಲ್ಲಿ ಮಾಡ್ತಕ್ಕಂಥದ್ದೇನಿದೆ, ಈಗಾಗಲೇ ನಾವು ಸಹಕಾರಿ ಸಚಿವರ ಜೊತೆಗೂ ಚರ್ಚೆ ಮಾಡಿದ್ದೀವಿ. ಅದು ಈಗಾಗಲೇ ರಿಸರ್ವೇಶನ್ 50% ಕ್ರಾಸ್ ಆಗಬಾರದು ಅಂತ ಹೇಳಿ ತಿಳ್ಕೊಂಡೇ ಅಲ್ಲಿ ನಂಬರ್ಗಳನ್ನೇ ಹೆಚ್ಚು ಮಾಡಿರ್ತಕ್ಕ.